ಹಾಯ್ ಫ್ರೆಂಡ್ಸು, ಎರಡನೇ ವೇಕೆನ್ಸಿ ನೋಡೋದಾದರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡಿಂದ ಇದೆ. ಸೊ ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೇ ಇದೆ. ಓಕೆ, ಸೊ ಈ ಆನ್ಲೈನ್ ಅಪ್ಲಿಕೇಶನ್ನ ಇವ್ರಿಗೆ ಕರೆದಿದ್ದಾರೆ. ಸೊ ರೋಲು, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋಣ. ಫಸ್ಟ್ ರೋಲ್ ಬಂದುಬಿಟ್ಟು ಸೆಕ್ಯೂರಿಟಿ ಅಡ್ವೈಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಇದಕ್ಕೆ ಗ್ರ್ಯಾಜುಯೇಷನ್ ಆಗಿರಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ನು ಅಥವಾ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಡಿಫೆನ್ಸ್ ಸ್ಟಡೀಸ್ ಆಗಿದ್ದರೆ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಲೇಬೇಕು. ಎಕ್ಸ್ಪೀರಿಯನ್ಸ್: ರಿಟೈರ್ಡ್ ಆಫೀಸರ್ ಫ್ರಮ್ ಡಿಫೆನ್ಸ್ ಸರ್ವಿಸ್, ಆರ್ಮಿ, ನೇವಿ, ಏರ್ಫೋರ್ಸ್ ಅಥವಾ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಲಿಸ್ಟ್ ಮಾಡಿರೋ ಆರ್ಗನೈಸೇಷನ್ ಲಿಸ್ಟೆಡ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಯಾವುದು? ಹೋಮ್ ಅಫೇರ್ಸ್, ಗೃಹ ಸಚಿವಾಲಯದಿಂದ ಲಿಸ್ಟ್ ಆಗಿದೆ ಅವರು, ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ವಿತ್ ನಾಟ್ ಲೆಸ್ ದ್ಯಾನ್ 15 years ಎಕ್ಸ್ಪೀರಿಯನ್ಸ್. 15 ವರ್ಷಕ್ಕಿಂತ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರಬಾರ್ದು. ಆಮೇಲೆ ಪೇ ಕಮಿಷನ್, 7th ಪೇ ಕಮಿಷನಲ್ಲಿ ಲೆವೆಲ್ 12 ಇರಬೇಕು. ಆಮೇಲೆ ಅದ್ರ ಜೊತೆ ಎಕ್ಸ್ಪೀರಿಯನ್ಸ್ ಇನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಇನ್ ಇಂಡಸ್ಟ್ರಿಯಲ್ ಆರ್ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಪ್ರಿಫರ್ಡ್. ಅವರಿಗೆ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಇನ್ ಇಂಡಸ್ಟ್ರಿಯಲ್ ಆ್ಯಂಡ್ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರನ್ನು ಪ್ರಿಫರ್ ಮಾಡ್ತಾರೆ. ಸೊ ಎರಡನೇ ರೋಲು ಪ್ರಾಜೆಕ್ಟ್ ಅಡ್ವೈಸರ್, ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್. ಸೊ ಇದೇ ಸೇಮ್ ಗ್ರ್ಯಾಜುಯೇಷನ್ನು, ಎಕ್ಸಾಕ್ಟ್ ಸೇಮ್ ಕ್ವಾಲಿಫಿಕೇಷನ್ನೇ ಇದೆ. ಎಕ್ಸ್ಪೀರಿಯನ್ಸ್ ಕೂಡ ಸೇಮ್ ಇದೆ. ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಇಲ್ಲ ಅಂದರೆ ಇದು ಯಾವುದಂದರೆ ರಿಟೈರ್ಡ್ ಆಫೀಸರ್ ಫ್ರಮ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ರಿಟೈರ್ಡ್ ಎಟ್ ಪೇ ಸ್ಕೇಲ್ E4 ಆರ್ ಅಬವ್ ವಿತ್ ನಾಟ್ ಲೆಸ್ ದ್ಯಾನ್ 10 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್. ಈ ಎಕ್ಸ್ಪೀರಿಯನ್ಸ್ ಅಥವಾ ಇದು ಇದ್ರೆ ಓಕೆ. ಸೊ ಥರ್ಡ್ ರೋಲ್ ಬಂದುಬಿಟ್ಟು ಸೆಕ್ಯೂರಿಟಿ ಆಫೀಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಇದು ಕೂಡ ಎಕ್ಸಾಕ್ಟ್ ಸೇಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಯಾವುದಿದೆ ಅದೇ ಎಕ್ಸ್ಪೀರಿಯನ್ಸ್ ಇಲ್ಲೂ ಕೂಡ ಕೊಟ್ಟಿರೋದು. ಓಕೆ, ಸೊ ನಾವಿವಾಗ ಇಂಪಾರ್ಟೆಂಟ್ ಡೇಟ್ಗಳನ್ನು ನೋಡಿದ್ರೆ, ಆನ್ಲೈನ್ ಅಪ್ಲಿಕೇಶನ್ 5th ಡಿಸೆಂಬರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದ. ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ಗೆ 20th ಡಿಸೆಂಬರು. ಸೊ ನಂಬರ್ ಆಫ್ ವೇಕೆನ್ಸೀಸ್ ಆ್ಯಂಡ್ ರಿಸರ್ವೇಷನ್: ಸೆಕ್ಯೂರಿಟಿ ಅಡ್ವೈಸರ್ 1 ರೋಲು ಅನ್ರಿಸರ್ವ್ಡು, ಪ್ರಾಜೆಕ್ಟ್ ಅಡ್ವೈಸರ್ 1 ರೋಲು, ಸೆಕ್ಯೂರಿಟಿ ಆಫೀಸರ್ 2 ರೋಲ್. ಸೊ ಟೋಟಲ್ 4 ರೋಲ್ ಇದೆ, ಎಲ್ಲ ಕೂಡ ಅನ್ರಿಸರ್ವ್ಡ್ ಆಗಿದೆ. ಆಮೇಲೆ ಪೀರಿಯಡ್ ಆಫ್ ಕಾಂಟ್ರಾಕ್ಟ್: ಇನಿಷಿಯಲಿ 1 ವರ್ಷಕ್ಕೆ ಈ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಇರುತ್ತೆ, 1 ವರ್ಷಕ್ಕೆ. ಮುಂದೆ 2 ವರ್ಷಕ್ಕೆ ಎಕ್ಸ್ಟೆಂಡ್ ಆಗ್ಬೋದು, ಬಟ್ ಅದು ಅವ್ರಿಗೆ ಬಿಟ್ಟಿದ್ದು. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವ್ರಿಗೆ ಮಾಡಬಾರ್ದ, ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿದೆ, ಆರ್ಗನೈಸೇಷನಲ್ಲಿ ರಿಕ್ವೈರ್ಮೆಂಟ್ ಇದೆಯಾ ಇಲ್ಲೋ ಅದ್ರ ಬೇಸಿಸ್ ಮೇಲೆ. ಸೊ ರೆಮ್ಯುನರೇಷನ್, ಸ್ಯಾಲರಿ ನೋಡೋದಾದರೆ ಸೆಕ್ಯೂರಿಟಿ ಅಡ್ವೈಸರ್ ಅವರಿಗೆ 2 ಲಕ್ಷ ಕನ್ಸಾಲಿಡೇಟೆಡ್ ಪೇ ಎಲ್ಲ ಸೇರಿ 2 ಲಕ್ಷ. ಪ್ರಾಜೆಕ್ಟ್ ಅಡ್ವೈಸರ್ ಅವರಿಗೆ 1,50,000. ಸೆಕ್ಯೂರಿಟಿ ಆಫೀಸರ್ಗೆ 59,000. ಏಜ್ ನೋಡೋದಾದರೆ ಸೆಕ್ಯೂರಿಟಿ ಅಡ್ವೈಸರ್ಗೆ 62 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಆನ್ 20th ಡಿಸೆಂಬರ್ 2025. ಸೆಕ್ಯೂರಿಟಿ ಆಫೀಸರ್ಗೆ 50 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಆನ್ 20th ಡಿಸೆಂಬರ್ 2025. ಮೆಥಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆ್ಯಂಡ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸರ್ಟಿಫಿಕೇಟ್ ವೆರಿಫಿಕೇಷನ್ ಎಲ್ಲ ನಾಟ್ ಲಿಸ್ಟೆಡ್. ಸೊ ಆಮೇಲೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರುತ್ತೆ. ಅಸೆಸಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ 80 ಮಾರ್ಕಕ್ಕೆ, ಪರ್ಸನಲ್ ಇಂಟರ್ವ್ಯೂಗೆ 20 ಮಾರ್ಕ್ಸು, 100 ಮಾರ್ಕ್ಸ್ ಇರುತ್ತೆ. ಆಮೇಲೆ ಬೇರೆ ಬೇರೆ ಕಂಡೀಷನ್ಗಳೆಲ್ಲ ಇರುತ್ತೆ. ಆಮೇಲೇನು ಕ್ವಾಲಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲೇ, ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಏನೇನಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನ್ ಫೀ 400 ಇದೆ, 400 ಕಟ್ಟಬೇಕು, ನಾನ್ ರೀಫಂಡೇಬಲ್. ಆಮೇಲೆ ಕೊಚ್ಚಿನ್ ಶಿಪ್ಯಾರ್ಡ್.in ಹೋಗಿ ಅಪ್ಲೈ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮೀಟ್ ಮಾಡ್ತೀರಾ. ನಾರ್ಮಲಾಗಿ ಇದೆಲ್ಲ ಗೌರ್ಮೆಂಟ್ ಕೆಲಸಗಳಿಗೆಲ್ಲ ಇದು ಇರೋದೇ ಕಂಡೀಷನ್ಗಳು. ಸೊ ನೀವು ಅದೇ ಇರುತ್ತೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ, ಅದನ್ನೆಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು.